Dear students, question number 81. A following mechanism has been proposed for a reaction 2A plus B give rise to D plus E. This reaction follows two steps. First step, A plus B give rise to C plus D. It is a slow step. Second step, A plus C give rise to E. It is a fast step. The rate law expression for the reaction is first option R is equal to K into A square B. Second option R is equal to K into A into B. Third option R is equal to K into A square. Fourth option R is equal to K into A into C. Here we can consider that ಏನು ನಾವು ನೋಡಬೇಕಪ್ಪ ಅಂತಂದರೆ ಈ ರಿಯಾಕ್ಷನ್ನು ಟೂ ಸ್ಟೆಪ್ಸ್ ನಡೀತಾ ಇದೆ ಈಸ್ ಅನ್ ಎಕ್ಸಾಂಪಲ್ ಫಾರ್ ಕಾಂಪ್ಲೆಕ್ಸ್ ರಿಯಾಕ್ಷನ್ ಇನ್ ಎನಿ ಕಾಂಪ್ಲೆಕ್ಸ್ ರಿಯಾಕ್ಷನ್ ದ ರೇಟ್ ಆ್ಯಂಡ್ ಆರ್ಡರ್ ವಿಚ್ ಡಿಸೈಡ್ಸ್ ದ ಸ್ಲೋ ಸ್ಟೆಪ್ ನಾವು ಆರ್ ಡಿ ಎಸ್ ಅಂತ ಕರಿತೀವಪ್ಪ. ಸ್ಲೋ ಸ್ಟೆಪ್ಸನ್ನು ನಾವೇನಂತ ಕರಿತಿದ್ದೀವಿ? ಆರ್ ಡಿ ಎಸ್. ಓಕೆ, ರೇಟ್ ಡೆಟರ್ಮೈನ್ಡ್ ಸ್ಟೆಪ್. rate determined step is slow step. ಹಾಗಾದರೆ ಸ್ಲೋ ಸ್ಟೆಪ್ ಅಂತಕ್ಕಂಥದ್ದು ಯಾವುದು? ಎ ಪ್ಲಸ್ ಬಿ ಗಿವ್ ರೈಸ್ ಟು ಸಿ ಪ್ಲಸ್ ಡಿ. ಓಕೆ, ಹಾಗಾದರೆ ನಾವು ಇದಕ್ಕೆ ರೇಟ್ ಬರೆದಾಗ ಆರ್ ಇಸ್ ಈಕ್ವಲ್ ಟು ಕೆ ಇಂಟು ಎ ಇಂಟು ಬಿ. ಓಕೆ, ಅಪ್ಲೈಯಿಂಗ್ ಲಾ ಆಫ್ ಮಾಸ್ ಆಕ್ಷನ್. ಲಾ ಆಫ್ ಮಾಸ್ ಆಕ್ಷನ್ ಪ್ರಕಾರ ನಮಗೆ ಸ್ಲೋ ಸ್ಟೆಪ್ ಅಂತಕ್ಕಂಥದ್ದು ಅರ್ಥ ಆಗ್ತಿದೆ. ಹಾಗಾದರೆ ರೇಟ್ ಡಿಟರ್ಮೈನ್ಡ್ ಸ್ಟೆಪ್ ಆಗಿರುತ್ತೆ. ಹಾಗಾದರೆ ರೇಟ್ ಲಾ ಎಕ್ಸ್ಪ್ರೆಷನ್ ಏನಾಗಿರುತ್ತೆ? ಸ್ಲೋ ಸ್ಟೆಪ್ ಆಗಿರುತ್ತೆ. ಎನ್ಸ್ ಆನ್ಸರ್ 2 ಈಸ್ ದ ಕರೆಕ್ಟ್ ಆನ್ಸರ್ ಸ್ಟೂಡೆಂಟ್ಸ್. ಓಕೆ, ಕ್ವಶನ್ ನಂಬರ್ 82. For the reaction CH3COCH3 acetone plus I2 in the presence of H plus products. Okay, the rate is governed by expression dx by dt is equal to k into acetone into H plus. The order with respect to I2 is ಅಂತ ಕೇಳಿದ್ದಾರೆ. ನೋಡಿ, ಹಾಗಾದರೆ ಈ ಕೆಮಿಕಲ್ ರಿಯಾಕ್ಷನ್ ಅಸಿಟೋನ್ನ ಅಯೋಡಿನ್ ಜೊತೆ ರಿಯಾಕ್ಷನ್ ಮಾಡಿದಾಗ ಇನ್ ದ ಪ್ರೆಸೆನ್ಸ್ ಆಫ್ ಅಸಿಡಿಕ್ ಮೀಡಿಯಮ್ ಏನೋ ಸಮ್ ಪ್ರಾಡಕ್ಟ್ಸ್ ಒಪ್ಟೈನ್ ಆಗ್ತಾ ಇದೆ. ರೇಟ್ ಎಕ್ಸ್ಪ್ರೆಷನ್ ಏನಾಗಿದೆ? ಡಿ ಎಕ್ಸ್ ಬೈ ಡಿ ಟಿ ಇಸ್ ಈಕ್ವಲ್ ಟು ಕೆ ಇಂಟು ಅಸಿಟೋನ್ ಇಂಟು ಎಚ್ ಪ್ಲಸ್. ಹಾಗಾದರೆ ಈ ರೇಟ್ ಲಾ ಅಂತಕ್ಕಂಥದ್ದು ವಿಚ್ ಓನ್ಲಿ ಡಿಪೆಂಡ್ಸ್ ಆನ್ ದ ಕಾನ್ಸಂಟ್ರೇಷನ್ ಆಫ್ ಅಸಿಟೋನ್ ಆ್ಯಂಡ್ ಎಚ್ ಪ್ಲಸ್ ಅಯಾನ್. ಅಸಿಟೋನ್ ಆ್ಯಂಡ್ ಎಚ್ ಪ್ಲಸ್ ಅಯಾನ್ does not depends on the concentration of I2. ಹಾಗಾದರೆ ದ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು I2 ಅಂತಕ್ಕಂಥದ್ದು ಏನಾಗಿರುತ್ತೆ? 0. ಹಾಗಾದರೆ ಇಲ್ಲಿ ನಾವು ರೇಟ್ ಲಾ ಎಕ್ಸ್ಪ್ರೆಷನ್ ಎಲ್ಲ ಏನಾದರೂ I2 ಅಂತ ಕೊಟ್ಬಿಟ್ಟಿದ್ರೆ ಆರ್ಡರು ಚೇಂಜ್ ಆಗ್ತಿತ್ತು. ಇಲ್ಲಿ I2 ಅಂತಕ್ಕಂಥದ್ದು ರೇಟ್ ಲಾ ಎಕ್ಸ್ಪ್ರೆಷನಲ್ಲಿ ಇಲ್ಲ ಅಂದರೆ ದ ಈಸ್ ಇಂಡಿಪೆಂಡೆಂಟ್ ಕಾನ್ಸಂಟ್ರೇಷನ್. ಹಾಗಾದರೆ ಇದು ಇಂಡಿಪೆಂಡೆಂಟ್ ಟರ್ಮ್ ಆಗಿರೋದ್ರಿಂದ ನಾವು ಇದನ್ನು ಕನ್ಸಿಡರ್ ಮಾಡೋದಿಲ್ಲ. ದ ಆರ್ಡರ್ ಆಫ್ ದ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು I2 ಈಸ್ 0. ಕ್ವಶನ್ ನಂಬರ್ 83. ದ ರೇಟ್ ಕಾನ್ಸ್ಟೆಂಟ್ ಆಫ್ ಎ ರಿಯಾಕ್ಷನ್ ಹ್ಯಾಸ್ ಸೇಮ್ ಡೈಮೆನ್ಷನ್ಸ್ ಹ್ಯಾಸ್ ರೇಟ್ ಆಫ್ ರಿಯಾಕ್ಷನ್. ದ ರಿಯಾಕ್ಷನ್ ಈಸ್ ಆಫ್ 0 ಆರ್ಡರ್, ಫಸ್ಟ್ ಆರ್ಡರ್, ಸೆಕೆಂಡ್ ಆರ್ಡರ್ ಆ್ಯಂಡ್ ನನ್ ಆಫ್ ದಿಸ್ ಅಂತ ಕೇಳಿದಾರಪ್ಪ. ನೀವು ಓದಿದ್ದೀರಾ ಥಿಯರಿನಲ್ಲಿ ರೇಟ್ ಕಾನ್ಸ್ಟೆಂಟ್ ಆ್ಯಂಡ್ ರೇಟ್ ಆಫ್ ಎ ರಿಯಾಕ್ಷನ್ ಯೂನಿಟ್. ಏನಾಗಾದರೆ ರೇಟ್ ಆಫ್ ಎ ರಿಯಾಕ್ಷನ್ ಅಂತ ಹೇಳಿದಾಗ ದ ಚೇಂಜ್ ಇನ್ ಮೊಲಾರ್ ಕಾನ್ಸಂಟ್ರೇಷನ್ ಆಫ್ ಒನ್ ಆಫ್ ದ ರಿಯಾಕ್ಟೆಂಟ್ಸ್ ಆರ್ ಪ್ರಾಡಕ್ಟ್ಸ್ ಅಟ್ ಯೂನಿಟ್ ಟೈಮ್ ಅಂತ ಹೇಳ್ತೀವಿ. ರೇಟ್ ಕಾನ್ಸ್ಟೆಂಟ್ ಡೆಫಿನೇಷನ್ ಹೇಳೋದಾದರೆ ರೇಟ್ ಆಫ್ ಎ ರಿಯಾಕ್ಷನ್ ಈಸ್ ಈಕ್ವಲ್ ಟು ರೇಟ್ ಕಾನ್ಸ್ಟೆಂಟ್ ವೆನ್ ದ ಮೊಲಾರ್ ಕಾನ್ಸಂಟ್ರೇಷನ್ ಆಫ್ ಆಲ್ ದ ರಿಯಾಕ್ಟೆಂಟ್ಸ್ ಆರ್ ಯೂನಿಟಿ ಅಂತ ಹೇಳ್ತೀವಿ. ಹಾಗಾದ್ರೆ ವಾಟ್ ಈಸ್ ದ SI ಯೂನಿಟ್ ಆಫ್ ರೇಟ್ ಆಫ್ ಎ ರಿಯಾಕ್ಷನ್? ಮೋಲ್ ಪರ್ DM³ ಪರ್ ಸೆಕೆಂಡ್. ಓಕೆ, ಹಾಗಾದರೆ ರೇಟ್ ಕಾನ್ಸ್ಟೆಂಟು ರೇಟ್ ಆಫ್ ಎ ರಿಯಾಕ್ಷನ್ ಸೇಮ್ ಡೈಮೆನ್ಷನ್ ಹೊಂದಿರತಕ್ಕಂಥದ್ದು ಯಾವುದಪ್ಪ ಅಂದರೆ 0 ಆರ್ಡರ್. ಏನಾಗಾದರೆ 0 ಆರ್ಡರ್ ಯೂನಿಟು ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್. ರೇಟ್ ಆಫ್ ಎ ರಿಯಾಕ್ಷನ್ದು ಇದೇ ಯೂನಿಟು, ರೇಟ್ ಕಾನ್ಸ್ಟೆಂಟು ಸೇಮ್ ಡೈಮೆನ್ಷನ್ ಅಥವಾ ಸೇಮ್ ಯೂನಿಟ್ ಆಗಿದೆ. ಆಪ್ಷನ್ 1 ಅನ್ನೋದು ಕರೆಕ್ಟ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಇಫ್ ಕ್ವಶನ್ ನಂಬರ್ 84 ಬರೋಣ. ಇಫ್ ಎ ಈಸ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಷನ್,
then the half-life period of a reaction of nth order is proportional to option 1 a to the power of n, option 2 a to the power of n minus 1, option 3 a to the power of 1 minus n, option 4 a to the power of n plus 1 ಅಂತಕ್ಕಂಥದ್ದು. ಓಕೆ, ಈಗ ಆಫ್ ಲೈಫ್ಗೂ ಮತ್ತು ಎಂತ್ ಆರ್ಡರ್ಗೆ ರಿಲೇಷನ್ಶಿಪ್ ಬರೆಯೋದಾದರೆ ಟಿ ಆಫ್ ಅಂತಕ್ಕಂಥದ್ದು ಆಫ್ ಲೈಫ್ ಅಂತಕ್ಕಂಥದ್ದು ಈಸ್ ಪ್ರೊಪೋರ್ಷನಲ್ ಟು 1 ಡಿವೈಡೆಡ್ ಬೈ ಎ ಟು ದಿ ಪವರ್ ಆಫ್ ಎನ್ ಮೈನಸ್ 1, a to the power of n minus 1, where n is the order of the reaction. n ಅಂತಕ್ಕಂಥದ್ದು ಏನಾಗಿರುತ್ತೆ, ಆರ್ಡರ್ ಆಫ್ ದ ರಿಯಾಕ್ಷನ್, n ವ್ಯಾಲ್ಯೂ 0 1 2 3 ಎಕ್ಸೆಟ್ರಾ. ಓಕೆ, ಇಯರ್ ಟಿ ಆಫ್ ಪ್ರೊಪೋರ್ಷನಲ್ 1 ಡಿವೈಡೆಡ್ ಬೈ ಎ ಟು ದಿ ಪವರ್ ಆಫ್ ಎನ್ ಮೈನಸ್ 1 ಅಂತ ಇದೆ. ಹಾಗಾದರೆ ಈ ಟಿ ಆಫ್ ಪ್ರೊಪೋರ್ಷನಲ್ 1 ಇಂಟು ಇದನ್ನು ನಾವು ನ್ಯೂಮರೇಟ್ರ್ ತೊಗೊಂಡಾಗ ಏನಾಗುತ್ತೆ, ಎ ಟು ದಿ ಪವರ್ ಆಫ್ 1 ಮೈನಸ್ ಎನ್ ಆಗುತ್ತೆ. ಹಾಗಾದರೆ 1 ಇಂಟು ಎ ಅಂದರೆ ಎ ಟು ದಿ ಪವರ್ ಆಫ್ 1 ಮೈನಸ್ ಎನ್. ಹಾಗಾದರೆ ಟಿ ಆಫ್ ಅಂತಕ್ಕಂಥದ್ದು ಟಿ ಆಫ್ ಈಸ್ ಈಕ್ವಲ್ ಟು ಎ ಟು ದಿ ಪವರ್ ಆಫ್ 1 ಮೈನಸ್ ಎನ್. ಆಪ್ಷನ್ 3 ಈಸ್ ದ ಕರೆಕ್ಟ್ ಆನ್ಸರ್ ಸ್ಟೂಡೆಂಟ್ಸ್.